ದಲಿತ ಉದ್ಯಮದ ಸಮಸ್ಯೆ ಪರಿಹಾರಕ್ಕೆ ದಲಿತ ಉದ್ಯಮಿಗಳ ಸಂಘ ಅಸ್ತಿತ್ವಕ್ಕೆ ತುಮಕೂರಿನ ಜಿಲ್ಲಾ ಕೈಗಾರಿಕೆ ಕೇಂದ್ರದ ಸಭಾಂಗಣದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ, ತುಮಕೂರು ಜಿಲ್ಲಾ ದಲಿತ ಉದ್ದಿಮೆದಾರರ ಸಂಘ ಮತ್ತು ಕರ್ನಾಟಕ ದಲಿತ ಉದ್ದಿಮೆದಾರರ ಸಂಘ, ಬೆಂಗಳೂರು ಸಂಯುಕ್ತಾಶ್ರದಲ್ಲಿ ನಡೆದ ಉದ್ದಿಮೆದಾರರಿಗೆ ವಿವಿಧ ಯೋಜನೆಗಳು ಮತ್ತು ಸರ್ಕಾರಿ ಸಹಾಯಧನ ಕುರಿತು ಮಾಹಿತಿ ಹಾಗೂ ಕುಂದುಕೊರತೆಗಳ ಸಮಾಲೋಚನೆ ಸಭೆಯಲ್ಲಿ ಉದ್ಯಮಿ ತಿಪಟೂರು ಕೃಷ್ಣ ಮಾತನಾಡಿ, ಇಂದು ಡಿಜಿಟಲ್ ಮೀಡಿಯಾ ಬಲಗೊಂಡಿದೆ, ವಿಶಾಲವಾದ ಮಾರುಕಟ್ಟೆ ವ್ಯವಸ್ಥೆ ಇದೆ, ಸಾಲ ಸೌಲಭ್ಯ ಸರಳವಾಗಿದೆ, ಸರ್ಕಾರದ ಸವಲತ್ತುಗಳು ರಿಯಾಯಿತಿಗಳು ಸಿಗುತ್ತಿವೆ. ಹಾಗಾಗಿ ವಿದ್ಯಾವಂತರು ನಿರುದ್ಯೋಗದ ಸಮಸ್ಯೆ ಹೇಳದೆ ಉದ್ಯಮಿಗಳಾಗಿ ಮಾದರಿ ಜೀವನ ನಡೆಸಬೇಕೆಂದರು. ಸ್ವಂತ ಉದ್ಯೋಗದ ಮೂಲಕ ಆರ್ಥಿಕ ಸಾಮರ್ಥ್ಯ ಗಳಿಸಿಕೊಂಡು ಸಮಸ್ಯೆಗಳಿಂದ ಹೊರಬರಬೇಕೆಂದು ಹೇಳಿದ ಅವರು ದಲಿತ ಉದ್ದಿಮೆದಾರರ ಸಂಘವನ್ನು ಬಲಗೊಳಿಸುತ್ತಿದ್ದು ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದ ದಲಿತ ಉದ್ದಿಮೆದಾರರು ಸದಸ್ಯತ್ವ ಪಡೆಯಬೇಕು ಎಂದರು. ಈಗಿನ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಿದೆ. ಏನಂದರೆ ಇಡೀ ತುಮಕೂರು ಜಿಲ್ಲೆಯಲ್ಲಿರುವಂಥ ದಲಿತ ಉದ್ಯಮಿಗಳು ಅವರ ಸಮಸ್ಯೆಗಳೇನು, ಈಗ ಲೋನ್ ಇರ್ಬೋದು, ಸಬ್ಸಿಡಿ ಇರ್ಬೋದು, ಅಥವಾ ಲ್ಯಾಂಡ್ ಮಂಜೂರಾತಿ ಇರ್ಬೋದು, ಅಥವಾ ಬಿಲ್ಡಿಂಗ್ ಮಂಜೂರಾತಿ ಇರ್ಬೋದು, ಅಥವಾ ಟ್ಯಾಕ್ಸ್ ಪ್ರಾಬ್ಲಮ್ಮು, ಅಥವಾ ಸಿಬಿಲ್ ಸ್ಕೋರ್ ಸಮಸ್ಯೆ ಇರ್ಬೋದು, ಮತ್ತು ಮಾರ್ಕೆಟಿಂಗ್ ಸಮಸ್ಯೆ ಇರ್ಬೋದು, ಈ ಸಂಬಂಧಪಟ್ಟಂಗೆ ಯಾವ್ಯಾವ ಥರ ಸಮಸ್ಯೆಗಳಿದ್ದಾವೆ. ಒಬ್ಬ ಯಶಸ್ವಿ ಉದ್ಯಮಿ ಆಗಬೇಕಾದ್ರೂ ದಲಿತ ಅವನಿಗಿರೋಂಥ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಮತ್ತು ಕುಂದುಕೊರತೆಗಳ ಸಂಬಂಧಪಟ್ಟಂಗೆ ಇವತ್ತು ತುಮಕೂರು ಜಿಲ್ಲಾ ಉದ್ಯಮಿಗಳ ಅಸೋಸಿಯೇಷನ್ ಏನಿದೆ ಒಂದು ಸಭೆ ಕರೆದಲಾಗಿದೆ. ಈಗ ಸಮಗ್ರವಾಗಿ ಚರ್ಚೆ ಮಾಡಲಾಗಿದೆ. ಈ ಮುಂದಿನ ದಿನಗಳಲ್ಲಿ ಅಸೋಸಿಯೇಷನ್ ಗಟ್ಟಿ ಮಾಡಿ ದಲಿತ ಉದ್ಯಮಿಗಳಿರುವಂಥ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೋಸ್ಕರ ಒಂದು ಕಾರ್ಯಾಗಾರನೂ ಮಾಡ್ತಾ ಇದ್ದೀವಿ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ. ಆನಂತರ ದಲಿತ ಉದ್ಯಮಿಗಳೆಲ್ಲ ಸೇರಿಸಿ ಅವರಿಗೆ ಕೌಶಲ್ಯಾಭಿವೃದ್ಧಿ ಇರ್ಬೋದು ಅಥವಾ ಬೇರೆ ಬೇರೆ ಸಮಗ್ರವಾದ ಉದ್ಯಮ ಶುರು ಮಾಡಿ ಅದನ್ನು ಯಶಸ್ವಿಗೊಳಿಸಬೇಕಾದಂತಹ ಪರಿಹಾರ ಮಾರ್ಗಗಳೇನು, ಆ ಸಮಸ್ಯೆಗಳಿಗೆ ಅವರಿಗೆ ಉತ್ತರ ಹೇಗೆ ಸಿಗುತ್ತೆ ಅನ್ನೋದು ಸಂಬಂಧಪಟ್ಟ ಒಂದು 2 ದಿನ ಕಾರ್ಯಾಗಾರವನ್ನು ತುಮಕೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂತಲೂ ಸಹ ಈ ದಿನ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮತ್ತು ಸದಸ್ಯರ ನೋಂದಣಿನೂ ಮಾಡ್ಕೊಂಡಿದ್ದೀವಿ. ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ಒಂದು ಸಣ್ಣ ಉದ್ಯಮ ಇರ್ಬೋದು, ದೊಡ್ಡ ಉದ್ಯಮರು, ಪ್ರತಿಯೊಬ್ಬರು ದಲಿತ ಉದ್ಯಮಿಗಳು ಸಂಘಕ್ಕೆ ಭೇಟಿ ಮಾಡಿ ಸಂಘದ ಸದಸ್ಯತ್ವ ನೋಂದಣಿ ಮಾಡ್ಕೋದ್ರ ಮೂಲಕ ಸಂಘನ ಗಟ್ಟಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ನಿಮಗೆ ಸಹಕಾರವಾಗಿ ನಾವು ಸಂಘ ನಿಲ್ಲುತ್ತೆ ಅಂತೇಳಿ ಇದನ್ನು ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಅದೊಂದು ನೀವು ಮನವಿ ಮಾಡಬೇಕು ಅಂತ ಕೇಳ್ಬೋದು. ಸಂಘದ ವತಿಯಿಂದ ಒಂದು ಕುಂದುಕೊರತೆ ಸಭೆಯನ್ನು ಏರ್ಪಡಿಸಲಾಗಿತ್ತು. ನಮ್ಮ ದಲಿತ ಉದ್ಯಮದ ಕಾರ್ಯಾಧ್ಯಕ್ಷರಾದ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸರು ಕೂಡ ಬಂದಿದ್ದರು. ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ನಮ್ಮ ತುಮಕೂರು ಜಿಲ್ಲೆಯಿಂದ ಅದ್ಯಂತ ಎಲ್ಲ ದಲಿತ ಉದ್ಯಮೆದಾರರು ಇವತ್ತು ಬಂದು ಅವ್ರ ಕುಂದುಕೊರತೆಯನ್ನು ತಿಳಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಆಗಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಾಗಲಿ ಏನು ಸಮಸ್ಯೆ ಎದುರಿಸ್ತಾ ಇದ್ದೀವಿ ದಲಿತ ಉದ್ಯಮೆದಾರರು ಅದನ್ನು ವಾಸ್ತವಿಕವಾಗಿ ಎಲ್ಲ ಮಾತಾಡಿದ್ದಾರೆ. ಈ ರಾಜ್ಯ ಮಟ್ಟದಲ್ಲಿ ರಾಜ್ಯಗಳ ಸರ್ಕಾರದ ಮಟ್ಟದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿನ ಏನು ಮಾರ್ಪಾಡು ಮಾಡ್ಬೋದು ದಲಿತ ಉದ್ಯಮಿಗಳು ಸಂಬಂಧಪಟ್ಟಂತೆ ಮಾತಾಡಿದ್ದೀವಿ. ಯಶಸ್ವಿ ಕಾರ್ಯಕ್ರಮ ಆಗಿದೆ. ಇದು ಮುಂದಿದ್ದು ನಮ್ಮ ಕೃಷ್ಣ ಸರ್ ಇದ್ದಾರೆ, ನಮ್ಮ ಹಿರಿಯರು ಮಾರ್ಗದರ್ಶಕರು, ಅವ್ರು ಮಾತಾಡ್ತಾರೆ. ಇವತ್ತು ಏನು ನಾವು ಆಯೋಜಿಸಿದ್ದೀವಿ ನಮ್ಮ ದಲಿತ ಉದ್ಯಮಿಗಳ ಒಂದು ಕಾರ್ಯಾಗಾರ ಪ್ಲಸ್ ಮತ್ತು ಕುಂದುಕೊರತೆಯ ಒಂದು ಸಮಾಲೋಚನೆ ಸಭೆ ಅಂತ ಮಾಡಿದ್ದೀವಿ. ಸಂಬಂಧಪಟ್ಟ ಏನು ಕೈಗಾರಿಕೆಗೆ ಏನು ಸಮಸ್ಯೆಗಳಿದ್ದು ಆ ಸಮಸ್ಯೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಯನ್ನು ಕರೆದು ಇವತ್ತು ಚರ್ಚೆ ಮಾಡಿ ಒಂದು ರೀತಿಯಾಗಿ ಚರ್ಚೆಯಿಂದ ಸುಮಾರು ಸಾಕಷ್ಟು ನಮ್ಮ ಹೊಸ ಎಂಟರ್ಪ್ರಿನರ್ಗೆ ಅನುಕೂಲಗಳಾಗಿದ್ದಾವೆ. ಮುಂದೇನೂ ಇದೇ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾ ನಮ್ಮ ದಲಿತ ಎಂಟರ್ಪ್ರಿನರ್ಸ್ಗೆ ಹೊಸ ಯೋಜನೆಗಳು ಮತ್ತು ನಮ್ಮ ಸಂಘದ ವತಿಯಿಂದ ಏನೆಲ್ಲ ಸಹಕಾರಗಳನ್ನು ನೀಡಬಹುದಾಗಿ ಆಗುತ್ತೋ ಆ ಎಲ್ಲ ಸಹಕಾರಗಳನ್ನು ನೀಡಲು ನಾವು ಬದ್ಧರಾಗಿರ್ತೇವೆ ಅಂತ ಹೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇವೆ.